ನಮಸ್ಕಾರ ಫ್ರೆಂಡ್ಸ್, ವಿಜ್ಞಾನ ವಿಸ್ಮಯ ಚಾನೆಲ್ನ ಟೈಮ್ ಟ್ರಾವೆಲ್ ಸ್ಟೋರಿ ಸೀರೀಸ್ 4ಕ್ಕೆ ಸ್ವಾಗತ. ಫ್ರೆಂಡ್ಸ್, ಅದು ಅಕ್ಟೋಬರ್ 28, 1943ನೇ ವರ್ಷ. ಪೂರ್ಣ ಜಗತ್ತು ದ್ವಿತೀಯ ವಿಶ್ವ ಯುದ್ಧದ ಬೆಂಕಿಯಲ್ಲಿ ಹೊತ್ತಿ ಉರಿಯುತ್ತಿತ್ತು. ವಿಜ್ಞಾನ, ಯುದ್ಧ ಮತ್ತು ಅಧಿಕಾರ ಈ ಮೂರು ಸೇರಿಕೊಂಡಾಗ ಮನುಷ್ಯನು ದೇವರ ಕೆಲಸವನ್ನು ಮಾಡುವ ಪ್ರಯತ್ನ ಮಾಡುತ್ತಾನೆ. ಹೀಗಿರುವಾಗ ಅಮೆರಿಕದ ನೌಕಾಪಡೆ ಒಂದು ಅತ್ಯಂತ ರಹಸ್ಯ ಪ್ರಯೋಗಕ್ಕೆ ಕೈ ಹಾಕಿತ್ತು. ಅದರ ಹೆಸರೇ ಫಿಲಿಡೆಲ್ಫಿಯಾ ಎಕ್ಸ್ಪೆರಿಮೆಂಟ್. ಈ ಎಕ್ಸ್ಪೆರಿಮೆಂಟ್ನ ಉದ್ದೇಶ ಒಂದೇ ಆಗಿತ್ತು. ಅದೇನೆಂದರೆ ಯುದ್ಧ ನೌಕೆಯನ್ನು ರಡಾರ್ಗೆ ಕಾಣದಂತೆ ಮಾಡುವುದು. ಆದರೆ ಅಲ್ಲಿ ನಡೆದದ್ದು ಬೇರೆಯೇ ಆಗಿತ್ತು. ಹೌದು ಫ್ರೆಂಡ್ಸ್, ಅಮೆರಿಕದ ಫಿಲಿಡೆಲ್ಫಿಯಾ ಎಂಬ ನೌಕಾ ಬಂದರಿನಲ್ಲಿ ಒಂದು ನೌಕೆ ಸಿದ್ಧವಾಗಿತ್ತು. ಆ ನೌಕೆಯ ಹೆಸರು USS ಎಲ್ರಿಡ್ಜ್. ಆ ನೌಕೆಯೊಳಗೆ ಭಾರೀ ವಿದ್ಯುತ್ ಜನರೇಟರ್ಗಳು, ಮ್ಯಾಗ್ನೆಟಿಕ್ ಕಾಯಿಲ್ಸ್ಗಳು ಇದ್ದವು. ಇದರ ಉದ್ದೇಶ ನೌಕೆಯ ಸುತ್ತ ಶಕ್ತಿಶಾಲಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೀಲ್ಡ್ ನಿರ್ಮಿಸುವುದಾಗಿತ್ತು. ಇವೆಲ್ಲವೂ ಐನ್ಸ್ಟೈನ್ನ ಯೂನಿಫೈಡ್ ಫೀಲ್ಡ್ ಥಿಯರಿ ಆಧಾರದ ಮೇಲೆ ನಿರ್ಮಿತವಾಗಿದ್ದವು ಎನ್ನಲಾಗಿದೆ. ಹೀಗೆ ಒಂದು ದಿನ ಪ್ರಯೋಗ ಆರಂಭ ಆದಾಗ ಎಲ್ಲ ಸೈನಿಕರು ನೌಕೆಯೊಳಗೆ ಇದ್ದರು. ಅಧಿಕಾರಿಗಳು ಪವರ್ ಆನ್ ಎಂದು ಆಜ್ಞೆ ನೀಡಿದರು. ಪವರ್ ಆನ್ ಮಾಡಿದ ತಕ್ಷಣ ಭಾರೀ ವಿದ್ಯುತ್ ಹರಿಯಿತು. ನೌಕೆಯ ಸುತ್ತ ಹಸಿರು ಬಣ್ಣದ ಹೊಗೆ ಆವರಿಸಿತು. ಹಾಗೆಯೇ USS ಎಲ್ರಿಡ್ಜ್ ಕಣ್ಣಿಗೆ ಕಾಣದಂತಾಯಿತು. ಅಲ್ಲಿದ್ದ ವಿಜ್ಞಾನಿಗಳು ಬೆಚ್ಚಿ ಬಿದ್ದರು. ರಡಾರ್ನಲ್ಲಿ ಏನೂ ಕಾಣುತ್ತಿರಲಿಲ್ಲ. ಆದರೆ ಅದೇ ಕ್ಷಣದಲ್ಲಿ ಹಡಗು ಕೇವಲ ಅದೃಶ್ಯವಾಗಲಿಲ್ಲ. ಸಾಕ್ಷಿಗಳ ಪ್ರಕಾರ ಅದು ಫಿಲಿಡೆಲ್ಫಿಯಾದಿಂದ 300 ಕಿಲೋಮೀಟರ್ ದೂರದ ವರ್ಜೀನಿಯಾದ ನಾರ್ಫೋಕ್ ಬಂದರಿನಲ್ಲಿ ಕಾಣಿಸಿಕೊಂಡಿತು. ಅಲ್ಲಿ ಕೆಲವರು ಹಡಗನ್ನು ನೋಡಿದ್ದಾರೆ. ಕೆಲ ನಿಮಿಷಗಳ ನಂತರ ಹಡಗು ಮತ್ತೆ ಫಿಲಿಡೆಲ್ಫಿಯಾಗೆ ವಾಪಸ್ ಬಂದಿತು. ನಿಜವಾದ ಭೀಕರತೆ ಅಲ್ಲಿ ಈಗ ಶುರುವಾಯಿತು. ಹಡಗು ವಾಪಸ್ ಬಂದಾಗ ಅದರೊಳಗಿನ ದೃಶ್ಯ ಮನುಷ್ಯನ ಮನಸ್ಸು ನಡುಗಿಸುವಂತಿದ್ದವು. ಕೆಲ ಸೈನಿಕರು ಗೋಡೆಗಳಿಗೆ ಅಂಟಿಕೊಂಡಿದ್ದರು, ಲೋಹದೊಳಗೆ ಬೆರೆತು ಹೋಗಿದ್ದರು, ಜೀವಂತವಾಗಿದ್ದರೂ ಚಲಿಸಲಾರದ ಸ್ಥಿತಿಯಲ್ಲಿದ್ದರು. ಇನ್ನು ಕೆಲವರು ಸಂಪೂರ್ಣ ಮಾನಸಿಕವಾಗಿ ಕುಸಿದು ಹೋಗಿದ್ದರು. ಕೆಲವರು ನಿರಂತರವಾಗಿ ಕಿರುಚುತ್ತಿದ್ದರು ಮತ್ತು ಕೆಲವರು ಕಾಣೆಯಾಗಿ ಬಿಟ್ಟಿದ್ದರು. ಕೆಲ ತಜ್ಞರ ಅಭಿಪ್ರಾಯದಂತೆ ಆ ಎಕ್ಸ್ಪೆರಿಮೆಂಟ್ನಿಂದ ಕಾಲದಲ್ಲಿ ಬಿರುಕು ಅಂದರೆ ಟೈಮ್ ರಿಫ್ಟ್ ಉಂಟಾಯಿತು. ಆ ನೌಕೆ ಬೇರೆ ಡೈಮೆನ್ಷನ್ಗೆ ಹೋಗಿತ್ತು ಅಥವಾ ಕ್ಷಣಿಕವಾಗಿ ಭವಿಷ್ಯ ಭೂತಕಾಲ ನಡುವೆ ಸಿಕ್ಕಿ ಹಾಕಿಕೊಂಡಿತ್ತು. ಅದರ ಪರಿಣಾಮದಿಂದಾಗಿಯೇ ಮಾನವನ ದೇಹಗಳು ಸರಿಯಾಗಿ ಮರುಸ್ಥಾಪನೆ ಆಗಲಿಲ್ಲ. ಆದರೆ ಈ ಘಟನೆ ನಂತರ ಎಲ್ಲ ದಾಖಲೆಗಳು ರಹಸ್ಯವಾಗಿ ಬಿಟ್ಟಿದ್ದವು. ಇಂತಹ ಎಕ್ಸ್ಪೆರಿಮೆಂಟ್ ನಡೆದೇ ಇಲ್ಲ ಎಂಬ ಅಧಿಕೃತ ಉತ್ತರ ಸರ್ಕಾರ ನೀಡಿತ್ತು. ಆದರೆ ಬದುಕುಳಿದ ಕೆಲ ಸೈನಿಕರು ಮೌನ ಮುರಿದರು. ಬದುಕುಳಿದ ಎಲ್ಲ ಸೈನಿಕರ ಉತ್ತರ ಒಂದೇ ರೀತಿ ಇದ್ದವು. ಇದು ನಿಜವೇ ಅಥವಾ ಕಥೆಯೇ? ಇಂದಿಗೂ ಪ್ರಶ್ನೆಗಳು ಉಳಿದಿವೆ. ಫ್ರೆಂಡ್ಸ್, ಸಮಯ ಕೇವಲ ಗಡಿಯಾರವಲ್ಲ, ಅದು ಒಂದು ಶಕ್ತಿ. ಅದನ್ನು ತಾಕಲು ಪ್ರಯತ್ನಿಸಿದರೆ ಅದು ಮನುಷ್ಯನನ್ನೇ ಮುರಿಯಬಹುದು. ಇದರ ಬಗೆಗಿನ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ರಹಸ್ಯ ಟೈಮ್ ಟ್ರಾವೆಲ್ ಸ್ಟೋರಿ ಸೀರೀಸ್ನೊಂದಿಗೆ ಭೇಟಿ ಮಾಡೋಣ. ಈ ಟೈಮ್ ಟ್ರಾವೆಲ್ ಸ್ಟೋರಿ ನಿಮಗೆ ಇಷ್ಟವಾದಲ್ಲಿ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.